ಋಣಭಾರ ಮತ್ತು ಸಾಲ, ಡೆಪ್ಟ್ ಆ್ಯಂಡ್ ಲೋನ್ಸ್. ಪ್ರಿಯಾಳಿಗೆ ಟೈಲರಿಂಗ್ ವ್ಯವಹಾರಕ್ಕಾಗಿ 5,000 ರೂಪಾಯಿಗಳ ಹೊಲಿಗೆ ಯಂತ್ರ ಖರೀದಿಸುವ ಅಗತ್ಯವಿದೆ. ಅವಳು ತನ್ನ ಸ್ನೇಹಿತೆಯಿಂದ ಸಾಲ ಪಡೆಯಬಹುದು, ಬ್ಯಾಂಕ್ ಅನ್ನು ಸಂಪರ್ಕಿಸಬಹುದು, ಡಿಜಿಟಲ್ ಸಾಲ ನೀಡುವ ಅಪ್ಲಿಕೇಶನ್ ಅನ್ನು ಬಳಸಬಹುದು ಅಥವಾ ಸ್ಥಳೀಯ ಸ್ವಸಹಾಯ ಸಂಘಕ್ಕೆ ಸಹ ಸೇರಬಹುದು. ಇಂದು ಸಾಲವನ್ನು ಪಡೆಯಲು ಹಲವು ಮಾರ್ಗಗಳೊಂದಿಗೆ ಋಣಭಾರ ಮತ್ತು ಸಾಲಗಳು ಯಾವುವು ಮತ್ತು ಅವು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿದೆ. ಋಣಭಾರ ಮತ್ತು ಸಾಲಗಳು ನಿಕಟ ಸಂಬಂಧ ಹೊಂದಿವೆ, ಆದರೆ ವಿಭಿನ್ನ ಅರ್ಥಗಳನ್ನು ಹೊಂದಿವೆ. ಸಾಲ ನೀವು ಎರವಲು ಪಡೆಯುವ ಹಣ ಮತ್ತು ಋಣಭಾರ ನೀವು ನೀಡಬೇಕಾದ ಒಟ್ಟು ಮೊತ್ತವಾಗಿದೆ. ಇದರಲ್ಲಿ ಸಾಲ ಮತ್ತು ಬಡ್ಡಿ ಒಳಗೊಂಡಿವೆ. ಪ್ರಿಯಾಳ ಪ್ರಕರಣದಲ್ಲಿ ಬ್ಯಾಂಕ್ನಿಂದ ರೂಪಾಯಿ 5,000 ಎರವಲು ಪಡೆದರೆ ರೂಪಾಯಿ 5,000 ಸಾಲವಾಗಿದೆ. ಋಣಭಾರ ಅವಳು ನೀಡಬೇಕಾದ ಒಟ್ಟು ಮೊತ್ತವಾಗಿದೆ. ಇದರಲ್ಲಿ ಸಾಲದ ಮೊತ್ತ ಹಾಗೂ ಬಡ್ಡಿ ಮತ್ತು ಯಾವುದೇ ಇತರ ಶುಲ್ಕಗಳು ಸೇರಿವೆ. ನಮಗೆ ಸಾಲ ಏಕೆ ಬೇಕು? ನಮ್ಮ ಸ್ವಂತ ನಿಧಿಯಿಂದ ತಕ್ಷಣವೇ ಪೂರೈಸಲಾಗದ ಹಣಕಾಸಿನ ಅಗತ್ಯವನ್ನು ಪೂರೈಸಲು ಸಾಲಗಳು ನಮಗೆ ತಕ್ಷಣದ ಹಣವನ್ನು ಪಡೆಯಲು ಅವಕಾಶ ನೀಡುತ್ತವೆ. ಸಾಲವು ಈಗ ಹಣವನ್ನು ಬಳಸಲು ಮತ್ತು ನಂತರ ಪಾವತಿಸಲು ಅನುಮತಿಸುತ್ತವೆ. ಸಾಲಗಳು ಹಲವು ರೂಪಗಳಲ್ಲಿ ಇರುತ್ತವೆ. ವಿವಿಧ ಅಗತ್ಯಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಕೆಲವು ಉದಾಹರಣೆಗಳು ಇಲ್ಲಿವೆ. ಸುರಕ್ಷಿತ ಸಾಲಗಳು. ಈ ಸಾಲಗಳು ಆಸ್ತಿ ಅಥವಾ ಚಿನ್ನದಂತಹ ಮೇಲಾಧಾರದಿಂದ ಬೆಂಬಲಿತವಾಗಿದೆ. ಸುರಕ್ಷಿತ ಸಾಲಗಳು ಸಾಮಾನ್ಯವಾಗಿ ಕಡಿಮೆ ಬಡ್ಡಿ ದರಗಳನ್ನು ಹೊಂದಿರುತ್ತವೆ, ಏಕೆಂದರೆ ಒಂದು ವೇಳೆ ನೀವು ಪಾವತಿಸದಿದ್ದರೆ ಸಾಲದಾತರು ಭದ್ರತೆಯನ್ನು ಹೊಂದಿರುತ್ತಾರೆ. ಅಸುರಕ್ಷಿತ ಸಾಲಗಳು ಇವು ನಂಬಿಕೆ ಮತ್ತು ಮರುಪಾವತಿ ಇತಿಹಾಸವನ್ನು ಆಧರಿಸಿರುತ್ತವೆ. ಇವುಗಳಲ್ಲಿ ಯಾವುದೇ ಮೇಲಾಧಾರವಿಲ್ಲ. ಉದ್ದೇಶ ನಿರ್ದಿಷ್ಟ ಸಾಲಗಳು. ಶಿಕ್ಷಣ ಸಾಲಗಳಂತಹ ಸಾಲಗಳು ಬೋಧನಾ ಶುಲ್ಕವನ್ನು ಪಾವತಿಸಲು ಸಹಾಯ ಮಾಡುತ್ತದೆ. ಗೃಹ ಸಾಲಗಳು ನಿಮಗೆ ಮನೆಯನ್ನು ಖರೀದಿಸಲು ಮತ್ತು ನಿರ್ಮಿಸಲು ಸಹಾಯ ಮಾಡುತ್ತದೆ. ಈ ಸಾಲಗಳನ್ನು ನಿರ್ದಿಷ್ಟ ಅಗತ್ಯಗಳನ್ನು ಪೂರೈಸಲು ವಿನ್ಯಾಸಗೊಳಿಸಲಾಗಿದೆ. ಕೆಲವು ಸಾಲಗಳು ಲೋನ್ಸ್ ಸ್ಥಿರ ಬಡ್ಡಿ ದರವನ್ನು ಹೊಂದಿದ್ದರೆ ಕೆಲವು ಬದಲಾಗುವ ಬಡ್ಡಿ ದರಗಳನ್ನು ಹೊಂದಿರುತ್ತವೆ. ಎಲ್ಲಾ ಋಣಭಾರ ಒಂದೇ ಅಲ್ಲ. ಒಳ್ಳೆಯ ಋಣಭಾರವು ಮೌಲ್ಯದಲ್ಲಿ ಬೆಳೆಯುವ ವಸ್ತುಗಳಿಗೆ ಹೂಡಿಕೆ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ. ಕೆಟ್ಟ ಋಣಭಾರವು ಎಂದರೆ ಮೌಲ್ಯದಲ್ಲಿ ಬೆಳೆಯದ ವಸ್ತುಗಳಿಗೆ ಸಾಲ ಪಡೆಯುವುದು. ಕ್ರೆಡಿಟ್ ಕಾರ್ಡ್ ಋಣಭಾರವು ಸಾಲಗಳ ಮೇಲೆ ಹೆಚ್ಚಿನ ಬಡ್ಡಿ ದರಗಳನ್ನು ಹೊಂದಿದೆ ಮತ್ತು ಋಣಭಾರದ ಬಾಕಿಯನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸದಿದ್ದರೆ ದೊಡ್ಡ ಋಣಭಾರಗಳಿಗೆ ಕಾರಣವಾಗುತ್ತದೆ. ಇಂದು ಜನರು ಸಾಲಗಳನ್ನು ಪಡೆದುಕೊಳ್ಳಬಹುದಾದ ಕೆಲವು ಮಾರ್ಗಗಳು ಇಲ್ಲಿವೆ. ಬ್ಯಾಂಕ್ಗಳು ವಿವಿಧ ಅಗತ್ಯಗಳಿಗಾಗಿ ವಿವಿಧ ಸಾಲಗಳನ್ನು ನೀಡುತ್ತವೆ. ಇದು ಸುರಕ್ಷಿತ ಮತ್ತು ಅತ್ಯಂತ ವಿಶ್ವಾಸಾರ್ಹ ಆಯ್ಕೆಯಾಗಿದೆ. ಸ್ವಸಹಾಯ ಸಂಘಗಳು ಎಸ್ಎಚ್ಜಿಗಳು ತಮ್ಮ ಸದಸ್ಯರಿಗೆ ಅನುಕೂಲವಾಗುವಂತಹ ನಿಯಮಗಳೊಂದಿಗೆ ಸಾಮಾನ್ಯವಾಗಿ ಗ್ರಾಮೀಣ ಅಥವಾ ಅರೆನಗರ ಪ್ರದೇಶಗಳಲ್ಲಿ ಸಣ್ಣ ಸಾಲಗಳನ್ನು ನೀಡುತ್ತವೆ. ಕಿರುಬಂಡವಾಳ ಸಂಸ್ಥೆಗಳು ಉದ್ಯಮಿಗಳಿಗೆ ಸಹಾಯ ಮಾಡಲು ಸಣ್ಣ ಸಾಲಗಳನ್ನು ನೀಡುತ್ತವೆ. ಸರ್ಕಾರದ ಉಪಕ್ರಮಗಳು. ಸರ್ಕಾರದ ಯೋಜನೆಗಳಾದ PMMY, ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ, PMEGP, ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಮತ್ತು ಮಹಿಳಾ ಉದ್ಯಮಿಗಳಿಗಾಗಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಗಳು ವಿಶೇಷವಾಗಿ ಮಹಿಳೆಯರು ಮತ್ತು SC ಅಥವಾ ST ಗುಂಪುಗಳಿಗೆ ಸಣ್ಣ ವ್ಯವಹಾರಗಳನ್ನು ಬೆಂಬಲಿಸುತ್ತವೆ. ಈಗ ಖರೀದಿಸಿ ನಂತರ ಪಾವತಿಸಿ BNPL ಮತ್ತು EMI ಆಯ್ಕೆಗಳು. ಈ ಚಿಲ್ಲರೆ ವ್ಯಾಪಾರಿಗಳು ಮತ್ತು ಪ್ಲಾಟ್ಫಾರ್ಮ್ಗಳು ತಮ್ಮ ಸರಕುಗಳಿಗೆ EMI, ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್, ಸಮಾನ ಮಾಸಿಕ ಕಂತು ಆಯ್ಕೆಗಳನ್ನು ನೀಡುತ್ತವೆ. ಡಿಜಿಟಲ್ ಲೆಂಡಿಂಗ್ ಅಪ್ಲಿಕೇಶನ್ಗಳು. ಅನೇಕ ಸಾಲದಾತರು ಕನಿಷ್ಠ ದಾಖಲೆಗಳೊಂದಿಗೆ ತ್ವರಿತ ಸಾಲಗಳನ್ನು ನೀಡುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸಾಲಗಳನ್ನು ಪಡೆಯುವುದು ಸುಲಭವಾಗಿದೆ, ಆದರೆ ಸಾಲಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸುವುದು ಒಂದು ಪ್ರಮುಖ ಕೌಶಲ್ಯವೂ ಆಗಿದೆ. ಸಾಲವನ್ನು ಸಕಾಲದಲ್ಲಿ ಮರುಪಾವತಿಸದಿದ್ದರೆ ಹಲವು ಪರಿಣಾಮಗಳಾಗುತ್ತವೆ. ಬಡ್ಡಿಯು ಸಂಗ್ರಹವಾಗುತ್ತಲೇ ಇರುತ್ತದೆ,
ನಿಮ್ಮ ಋಣಭಾರವು ಹೆಚ್ಚಿಸುತ್ತದೆ. ತಪ್ಪಿದ ಪಾವತಿಗಳು ಭವಿಷ್ಯದ ಸಾಲಗಳಿಗೆ ನಿಮ್ಮನ್ನು ಅನರ್ಹಗೊಳಿಸಬಹುದು. ಸಾಲ ನೀಡುವವರು ಕಾನೂನು ಕ್ರಮ ತೆಗೆದುಕೊಳ್ಳಬಹುದು. ಸಾಲ ಮರುಪಾವತಿ ಮಾಡದಿರುವುದು ಆರ್ಥಿಕ ಅಸ್ಥಿರತೆ ಅಥವಾ ಆಸ್ತಿ ನಷ್ಟಕ್ಕೆ ಕಾರಣವಾಗಬಹುದು. ಅರ್ಜಿ ಸಲ್ಲಿಸುವ ಮೊದಲು ಸಾಲದ ನಿಯಮಗಳು, ಬಡ್ಡಿ ದರಗಳು ಮತ್ತು ಅರ್ಹತೆಯನ್ನು ಪರಿಶೀಲಿಸಲು ಮರೆಯದಿರಿ. ಹಣಕಾಸಿನ ಒತ್ತಡವನ್ನು ತಪ್ಪಿಸಲು ನೀವು ಮರುಪಾವತಿ ವೇಳಾಪಟ್ಟಿ, ಗುಪ್ತ ಶುಲ್ಕಗಳು ಮತ್ತು ಸಾಲದ ಒಟ್ಟಾರೆ ವೆಚ್ಚವನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಪ್ರಿಯಾ ತನ್ನ ಸ್ವಸಹಾಯ ಸಂಘದಿಂದ ಲೋನ್ ಪಡೆಯಲು ನಿರ್ಧರಿಸಿದ್ದಾಳೆ. ಅವಳಿಗೆ ಸಾಲದ ಷರತ್ತುಗಳು ಅನುಕೂಲಕರವಾಗಿದೆ ಮತ್ತು ಸಾಲವನ್ನು ಅವಳು ಸಮಯಕ್ಕೆ ಮರುಪಾವತಿಸಲು ಸಾಧ್ಯವಾಗುತ್ತದೆ ಎಂಬ ವಿಶ್ವಾಸವಿದೆ. ಪ್ರಿಯಾಳ ಋಣಭಾರವು ಒಳ್ಳೆಯ ಋಣಭಾರವೋ ಅಥವಾ ಕೆಟ್ಟ ಋಣಭಾರವೋ? ನಿಮ್ಮ ಅಭಿಪ್ರಾಯಕ್ಕೆ ಕಾರಣವೇನು? ಸಾಲಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ, ಮರುಪಾವತಿಯನ್ನು ನಿರ್ವಹಿಸುವ ಮೂಲಕ ಮತ್ತು ಒಳ್ಳೆಯ ಋಣಭಾರ ಮತ್ತು ಕೆಟ್ಟ ಋಣಭಾರಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸುವ ಮೂಲಕ ನೀವು ಆರ್ಥಿಕವಾಗಿ ಸುರಕ್ಷಿತ ಭವಿಷ್ಯಕ್ಕೆ ದಾರಿ ಮಾಡಿಕೊಡಬಹುದು.